ಗುಡ್ ಈವ್ನಿಂಗ್ ಫ್ರಮ್ ರಾಯ್ಪುರ್, ದಿ ಕ್ಯಾಪಿಟಲ್ ಆಫ್ ಛತ್ತೀಸ್ಗಢ. ಡೇ 28ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರೆಸೆಂಟ್ ನಾವು ಬಂದ್ಬಿಟ್ಟು 120 ದಿನಗಳು ಭಾರತ ಖಂಡ ಯಾತ್ರೆ ಆದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಆಕ್ಚುಲಿ ಬಂದ್ಬಿಟ್ಟು ಇವತ್ತಿಗೆ 28 ಡೇಸ್ ಕಂಪ್ಲೀಟ್ ಆಯಿತು. ಸೊ ಇವತ್ತು ನಾವು ಎಲ್ಲಿದೆ ನೀವು ನೋಡ್ತಿರ್ಬೋದು, ಬಂದ್ಬಿಟ್ಟು ರಾಯ್ಪುರ್ ಅಂದರೆ ಛತ್ತೀಸ್ಗಢ ಕ್ಯಾಪಿಟಲ್. ಇವತ್ತು ನಾನು ಬಂದ್ಬಿಟ್ಟು ನಿನ್ನೆ ಒಡಿಸ್ಸಾಯಿಂದ ಸುಮಾರು ಒಂದು 700 ಕಿಲೋಮೀಟರ್ ಎಲ್ಲ ಫುಲ್ ಟ್ರಾವೆಲ್ ಮಾಡ್ಕೊಂಡ್ಬಂದಿದ್ದೀನಿ. ಇವತ್ತೇನಿಲ್ಲ, ಜಸ್ಟ್ ಇದೊಂದು ಸಿಟಿ ವ್ಲಾಗು, ಇಲ್ಲಿಂದ ಒಂದು ಫುಡ್ ಮಾತ್ರ ಎಕ್ಸ್ಪ್ಲೋರ್ ಮಾಡ್ತೀವಿ. ನಾಳೆ ಬಂದ್ಬಿಟ್ಟು ನಾನು ನಿಮಗೆ ಇಲ್ಲಿನ ಒಂದು ಪ್ಲೇಸಸ್, ನಿಯರ್ ಪ್ಲೇಸಸ್ ಎಲ್ಲ ತೋರಿಸ್ತೀನಿ. ಸೊ ಬಂದ್ಬಿಟ್ಟು ಇಲ್ಲೊಂದು ರೈಲ್ವೆ ಸ್ಟೇಷನ್ ಹತ್ರ ಮೇನ್ ಬಸ್ ಸ್ಟ್ಯಾಂಡ್. ಸೊ ಇಲ್ಲಿ ಏನು ನೋಡ್ತಾ ನೋಡಿ ಎಲ್ಲ ರಾಮ ಮಂದಿರ ಥರ ಇದೆ, ರಾಮ ಮಂದಿರ ಇದು. ಸೊ ಇಲ್ಲಿನ ಒಂದು ಪ್ಲೇಸಸ್ ಮಾತ್ರ ಇವತ್ತು ನಾನು ಕವರ್ ಮಾಡ್ತೀನಿ ನಿಮಗೆ. ಸೊ ಡೇ 28ಅಲ್ಲಿ ಜಸ್ಟು ಇಲ್ಲಿ ನಾವು ಬಸ್ ಥರ ಆಗಿರೋ, ಸೊ ಇಲ್ಲಿ ಒಂದು ವೆಹಿಕಲ್ ಡಿಪಾರ್ಟ್ಮೆಂಟ್ ಯಾವ ಥರ ಇದೆ, ಫುಡ್ ವ್ಲಾಗು. ಸೊ ಇಲ್ಲೊಂದು ಸಿಟಿ, ಇಲ್ಲೊಂದು ನಿಯರ್ ಮಾತ್ರ ಒಂದು ಸಿಟಿ ಮಾತ್ರ ತೋರ್ಸೋಕೆ ಬರ್ತೀನಿ ನಾನು. ಸೊ ನೋಡೋಣ ಹೇಗಿದೆ ಸಿಟಿ. ಓಕೆ ಬನ್ನಿ, ಲೆಟ್ಸ್ ಗೋ. ಸಾಂಬಾರು ಥರ ಕೊಡ್ತಾರೆ, ತುಂಬ ಚೆನ್ನಾಗಿದೆ ನೋಡ್ಬೋದು ಸಮೋಸ. ಬಟ್ ನಾವು ಫಸ್ಟ್ ಟೈಮ್ ಈ ಥರ ಟೇಸ್ಟ್ ಮಾಡೋದು ರಾಯ್ಪುರದಲ್ಲಿ. ಸೊ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇರುತ್ತೆ. ಸೊ ಇದು ತುಂಬ ಫೇಮಸ್ ಇದೆ, ಇಲ್ಲಿ ತುಂಬ ಚೆನ್ನಾಗಿದೆ ಗುರು. ಇದು ಮಾಮೂಲು ಸಮೋಸನೇ ಇದು. ಚೆನ್ನ ಮಸಾಲ ನೋಡಿ, ಇದು ಹಾಕಿ ನೋಡಿ, ಕಾರ್ಡು, ಚಿಲ್ಲಿ, ಸಾಂಬಾರು ಎಲ್ಲ ಹಾಕ್ತಾರೆ. ಸೊ ಮಿಕ್ಸಿಂಗ್ ಆಗ್ಬಿಟ್ಟು ಊಟ ಥರ ಕೊಡ್ತಾರೆ, ಲೈಕ್ ನೋಡಿ ಈ ಥರ ಊಟ ಥರ ಕೊಡ್ತಾರೆ. ನಾನು ಬಂದಾಗಿಂದ ತುಂಬ ತಿಂತಾನೆ ಇದ್ದೀನಿ ಎಲ್ಲ ಫುಡ್ಡು ಇಲ್ಲಿ. ಇಲ್ಲಿಂದ ಸಿಟಿ ನೋಡ್ಕೊಂಡು ನೋಡಿ ಎಗ್ ನೋಡಿ, ಎಲ್ಲ ಎಗ್ಗಿಂದ ಎಗ್ ಐಟಮ್, ಎಗ್ ಬುರ್ಜಿ ಎಲ್ಲ ಇದು ಮಾಡ್ತಾಯಿರ್ತಾರೆ. ಸೊ ಇಲ್ಲಿ ಸೇಮ್ ಗುರು ನಮ್ಮ ಥರ, ನಮ್ಮ ಫುಡ್ ಹೆಂಗಿದೆ ಅದೇ ಥರ, ಬಟ್ ಸ್ವಲ್ಪ ಡಿಫ್ರೆಂಟ್ ಫುಡ್ಡು. ಸೊ ಇಲ್ಲೆಲ್ಲ ಫುಲ್ ತಾಲಿ ಅಂತ ಮಾಡ್ತಾರೆ. ತಾಲಿ ಬಂದ್ಬಿಟ್ಟು 100 ರೂಪಾಯಿ, ಏನಿಲ್ಲ ರೈಸ್ ನೀವು ಎಷ್ಟು ಬೇಕಾದ್ರೂ ತಿನ್ಬೋದು, ಅದನ್ನು ಪ್ರಿಪೇರ್ ಮಾಡಿಬಿಡಿ. ಸೊ ಇದನ್ನು ನೋಡಿ ತಿನ್ಬಿಟ್ಟು ಇದನ್ನು ರೋಟಿ ತುಂಬ ಫೇಮಸ್ ಇಲ್ಲಿ. ಮತ್ತು ನನಗೆ ಇದು ಮ್ಯಾಂಗೋ ಲಸ್ಸಿ. ಸೊ ಇದು ಬಂದ್ಬಿಟ್ಟು ಮ್ಯಾಂಗೋ ಫ್ರೆಶ್ ಆಗಿ ಲಸ್ಸಿ ಮಾಡಿಕೊಡ್ತಾರೆ ನೋಡಿ. ಮ್ಯಾಂಗೋ ಇದು ಮಾಡಿಬಿಟ್ಟು ಈ ಥರ ಲಸ್ಸಿ ಮಾಡಿಕೊಡ್ತಾರೆ. ಶೋಡಾ. ಸೊ ಇದೆಲ್ಲ ಒಂದು ಸಿಟಿ ಫುಡ್ ಬ್ಲಾಗ್. ಇದರಲ್ಲಿ ಫುಡ್ಡು ಬಂದ್ಬಿಟ್ಟು ರಾಜಸ್ಥಾನಲ್ಲಿ ತುಂಬ ಫೇಮಸ್ ಇಲ್ಲಿ. ಸೊ ಆಟೋ ನನಗೆ ಏನಲ್ಲ ಅಸಲು ನೋಡಿ, ಎಲ್ಲ ಈ ಥರ ಆಟೋ ಯೂಸ್ ಮಾಡ್ತಾರೆ ನೋಡಿ. ಇಲ್ಲಿ ಹೋಗಿ ನೋಡಿ ಈ ಥರ ಆಟೋ, ಇದು ನೋಡಿ ಈ ಥರ ಆಟೋ. ಇದು ಬಂದ್ಬಿಟ್ಟು ಎಲ್ಲ ಗರ್ಲ್ಸು ಎಲ್ಲ ಬಟ್ ಓಡಿಸ್ತಾ ಇರ್ತಾರೆ. ಸೊ ಈ ಥರ ತುಂಬ ಫೇಮಸ್ ಆಟೋ ನೋಡಿ. ಚಿಕ್ಕ ಆಟೋ, ಬ್ಲೂ ಕಲರ್ ಆಟೋ. ಮತ್ತು ನಿಮ್ಗೆ ಒಂದು ಸಫಾರಿ ತೋರಿಸ್ತೀನಿ ನೋಡಿ. ಅಷ್ಟೇ ಬಂದ್ಬಿಟ್ಟು ಇಲ್ಲಿ ಒಂದು ಸಫಾರಿ ಅಂತ ಕರೀತಾರೆ ನಾವು. ಇಲ್ಲಿ ನೋಡಿ, ನೋಡಿ ಇಲ್ಲಿ ಹೆಂಗೆ ನೋಡಿ ಈ ಥರ ನಿಮ್ಗೆ ಎಲ್ಲಿ ನೋಡಿದ್ರು ರಾಜಸ್ಥಾನ ಈ ಥರ ಕಾಣಿಸ್ತಾ ಇರ್ತೀನಿ ನೋಡಿ. ಈ ಥರ ತುಂಬ ಫೇಮಸ್ ಇಲ್ಲಿ ಏರಿಯಾದಲ್ಲಿ. ಸೊ ಬಂದು ನಾನು ಇನ್ನೂ ತೋರಿಸ್ತೀನಿ ನಿಮ್ಗೆ ಈ ಥರ. ಮತ್ತು ಇಲ್ಲಿ ಸ್ಟೇಗೆಲ್ಲ ಬಂದ್ಬಿಟ್ಟು ಧರ್ಮಶಾಲಾ ಅಂತಿದೆ. ಸೊ ಧರ್ಮಶಾಲಾದಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟೇ ತುಂಬ ಕಡಿಮೆ, 200-300 ರೂಪೀಸ್ ಆಗೋಗುತ್ತೆ. ಸೊ ಇಲ್ಲಿ ನೋಡಿ ಈ ಥರ ನಾನು ಈ ಥರ ವೆಹಿಕಲ್ಸ್ ನೀವು ತುಂಬ ಕಾಣ್ಬೋದು. ಇದು ಈ ಥರ ಆಟೋಸ್ ನಮ್ಮ ಕಡೆ ಎಲ್ಲ ಇರ್ತವೆ, ಬಟ್ ಆ ವೆಹಿಕಲ್ ಡಿಫ್ರೆಂಟ್ ಇಲ್ಲಿ ತುಂಬ ವೆಹಿಕಲ್ಸ್ ಗರ್ಲ್ಸ್ ಎಲ್ಲ ಓಡಿಸ್ತಾ ಇರ್ತಾರೆ ಗೊತ್ತಾ. ಇಲ್ಲಿ ಆಟೋ ಅದು ಇದು ಆ ಥರ ನೋಡಿ. ಸಫಾರಿ ಅಂದ್ಬಿಟ್ಟು ಸೇಮ್ ಬೈಕ್ ಥರ ಬೈಕನ್ನು ಮಾಡಿಫೈ ಮಾಡಿದ್ದಾರೆ. ಗ್ಲೋಬಲ್ ಸೇಲ್ಸ್. ಓಕೆ, ಇದು ಬಂದ್ಬಿಟ್ಟು ಧರ್ಮಶಾಲಾ ಅಂತ ಇದೆ. ನೀವೆಲ್ಲ ಸ್ಟೇ ಮಾಡಬೇಕಂದ್ರೆ ಸ್ಟೇಗೆ ಬಂದ್ಬಿಟ್ಟು ಇದರಲ್ಲಿ ಜಸ್ಟು 200 ರೂಪೀಸ್ 300 ರೂಪೀಸಿಂದ ನೀವು ಸ್ಟೇ ಮಾಡ್ಬೋದು. ಸೊ ಅಷ್ಟೇ, ನನಗೆ ಇವತ್ತು ಇದರಲ್ಲಿ ರೂಮ್ ಸಿಕ್ಕಿಲ್ಲ. ನಾನು ಬಂದ ತಕ್ಷಣ ಫುಲ್ ಮೊದಲೇ ಬುಕ್ಕಿಂಗ್ ಮಾಡಬೇಕಂತೆ, ಅದಕ್ಕೆ ನಾನು ರೂಮ್ ಪ್ರಿಪೇರ್ ಮಾಡಿದೆ. ಸೊ ನೋಡಿ ತೋರಿಸಿ ನಿಮಗೆ. ಸೊ ಜಸ್ಟ್ ರೈಲ್ವೆ ಸ್ಟೇಷನಿಂದ ವಾಕೇಬಲ್ ಇದು ಫುಲ್ ಧರ್ಮಶಾಲಾ ಅಂದ್ಬಿಟ್ಟು. ಧರ್ಮಶಾಲಾ ಅಂದರೆ ತುಂಬ ಕಡಿಮೆ ರೇಟ್ ಇದು. ಮತ್ತು ಇದ್ರ ಆಪೋಸಿಟಲ್ಲಿ ಇನ್ನೂ ಒಂದು ಧರ್ಮಶಾಲೆ ನೋಡಿ, ಅದು ಬಂದು ಧರ್ಮಶಾಲಾ. ಬಟ್ ಟೂರಿಸ್ಟ್ಗೆಲ್ಲ ಸ್ಟೇ ಮಾಡೋಕ್ಕಿದು. ನಾವು ಬಂದ್ಬಿಟ್ಟು ನಮ್ಗೆ ಇದರಲ್ಲಿ ರೂಮ್ ಸಿಕ್ಕಿಲ್ಲ, ನಾನು ಬಂದು ನೋಡಿ ಪ್ರಿಪೇರ್ ಮಾಡಿದೆ. ಸೊ ಇಲ್ಲಿ ಪಕ್ಕದಲ್ಲಿ ನಾನು ರೂಮ್ ಐತಿದೆ, ನಾನು ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂದ್ಬಿಟ್ಟು ರೂಮು. ಇಲ್ಲಿ ಸಿಟಿ ನೋಡಿಕೊಂಡ್ರೆ. ಸೊ ನಾನು ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ, ಇಲ್ಲೆಲ್ಲ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಬಂದ್ಬಿಟ್ಟು ನಾನು ರೂಮ್ ತೋರಿಸ್ತೀನಿ. ರೂಮ್ ತೋರಿಸ್ಬಿಟ್ಟು ಬ್ಲಾಗ್ ಸುಮ್ಮನೆ ಚಿಕ್ಕ ಬ್ಲಾಗ್, ಯಾಕಂದ್ರೆ ತುಂಬ ಟೈರ್ಡ್ ಆಗಿದೆ ಇವತ್ತು. ನಾನು ಎಲ್ಲೂ ಓಡಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಇವತ್ತು ತುಂಬ ಟ್ರಾವೆಲಿಂಗ್ ಆಗಿದೆ ಓದೋಕ್ಕೆ. ನೀವು ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಒಂದು ಬ್ಲಾಗ್ ಇದೆ ನೋಡಿ, ಹೋಟೆಲ್ಸು. ಇಲ್ಲಿ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ನಿಯರ್ ಇಲ್ಲೇ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಸೊ ನಾನು ರೂಮ್ ತೋರಿಸ್ತೀನಿ ಇವತ್ತು ಬಂದ್ಬಿಟ್ಟು. ಜಸ್ಟ್ ನಾವು ಡೇ 28ಅಲ್ಲಿ ನಾನು ಇಲ್ಲಿ ಟ್ರಾವೆಲ್ ಮಾಡಿ ಇಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ ಅಷ್ಟೇ. ನಿನಗೆ ನಾಳೆಯಿಂದ ಇಲ್ಲಿಂದ ಒಂದು ಟೂರಿಸ್ಟ್ ಪ್ಲೇಸಸ್ ಎಲ್ಲ ಕವರ್ ಮಾಡೋಣ. ನಾನು ರೂಮ್ ಬಂದ್ಬಿಟ್ಟು ನೋಡಿ, ಇಲ್ಲಿ ರೋಡಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಇಲ್ಲೇ ಪಕ್ಕದಲ್ಲಿದೆ. ಈ ಒಂದು ಸಿಟಿ ನೋಡಿಕೊಂಡ್ರೆ ತುಂಬ ಗಜಿಬಿಜಿ, ಲೈಕ್ ತುಂಬ ಇದಕ್ಕೂ ರಾಯ್ಪುರ್ ಅಂದರೆ ಒಂದು ಸ್ವಲ್ಪ ಡೇಂಜರು, ಸ್ವಲ್ಪ ನೋಡ್ಕೊಂಡು ನೋಡಬೇಕಾಗತ್ತೆ ಸಿಟಿ. ಇಲ್ಲಿ ಹೋಟೆಲ್ಸು ರೂಮ್ಸ್ ಎಲ್ಲ ತುಂಬ ಇದಾವೆ, ಲಾಡ್ಜಸ್ ಎಲ್ಲ. ಸೊ ತುಂಬ ಕಡಿಮೆ ಬಜೆಟಲ್ಲಿ. ನಾನು ಏನು ಗೊತ್ತಿದೆ, ಏನು ಪ್ಲಾನ್ ಮಾಡಿಲ್ಲ. ಸೊ ಸಡನ್ನಾಗಿ ಬಂದೆ. ಸಿಟಿ ಹೆಂಗೆ ಗೊತ್ತಾ, ಮತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತುಂಬ ಫೇಮಸ್ ಇದು. ಯಾಕಂದರೆ ಇಲ್ಲಿಂದ ಮತ್ತು ಛತ್ತೀಸ್ಗಢ ಅಂದರೆ ಆಲ್ ಓವರ್ ಇಂಡಿಯಾಗೆ ಇಲ್ಲಿಂದ ಎಲ್ಲ ಪಾರ್ಸಲ್ ಸಪ್ಲೈ ಆಗುತ್ತೆ, ಪ್ರತಿಯೊಂದು ಇಂಡಸ್ಟ್ರಿಯಲ್. ಸೊ ಇಂಡಸ್ಟ್ರಿಯಲ್ ಏರಿಯಾ ತುಂಬ ಇದೆ ಗೊತ್ತು. ಇಲ್ಲಿ ಕೆಲಸ ಅಂದರೂ ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಇಲ್ಲಿ ಅಕ್ಕಪಕ್ಕದಲ್ಲೇ ಲೈಕ್ ಬೆಂಗಳೂರು ಯಾವ ಥರ ಸಿಟಿ ಅಂದ್ಬಿಟ್ಟು ಅದೇ ಥರ ಬೆಂಗಳೂರು ಥರ ಸಿಟಿ ಇದು. ಸೊ ದೊಡ್ಡ ಹೋಟೆಲ್ಸು, ಡೆಲಕ್ಸು, ಮಾಲ್ಸು ಎಲ್ಲ ಇದೆ ಗುರು ತುಂಬ ನೋಡಿ. ಎಲ್ಲ ಲಾರ್ಜೆಸ್ಟ್ ಪಿ ಜಿಸು. ಸೊ ನಮ್ಮ ಪಿ ಜಿ ಬಂದ್ಬಿಟ್ಟು ಇಲ್ಲ ಪಕ್ಕದಲ್ಲೇ ಇದೆ. ಈ ರೈಲ್ವೆ ಸ್ಟೇಷನ್ ಸ್ವಲ್ಪ ಮುಂದೆ ಬಂದ ತಕ್ಷಣ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ತೊಗೊಬಾರ್ದು, ಯಾಕಂದರೆ ಫುಲ್ ಸೌಂಡ್ ಅಲ್ಲ, ಟ್ರೈನ್ ಎಲ್ಲ ಬರ್ತಾ ಇರುತ್ತೆ, ಎಲ್ಲ ಇದು ಮಾಡ್ತಾ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ದೂರ ಜಸ್ಟ್ ಒಂದು 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಒಳಗಡೆ ತೊಗೊಂಡಿದ್ದೆ ನಾನು.
ಸೊ ನಾನು ರೂಮ್ ಬಂತು ಬಂದ್ಬಿಟ್ಟು ಡೋರ್ಮೆಂಟ್ರಿ ಡೋರ್ಮೆಂಟ್ರಿ ಬಿಡಿ ಉಸ್ಕೊಬೋ ಡೋರ್ಮೆಂಟ್ರಿ ಎ ಸಿ ಬಂದ್ಬಿಟ್ಟು ಎ ಸಿ ಪ್ರಿಪೇರ್ ಮಾಡಿದೆ. ಯಾಕಂದರೆ ಎ ಸಿ ಇಷ್ಟೊಂದು ಬಿಸಿ ಇದೆ ಅಲ್ಲ, ಅದಕ್ಕೆ ಬಂದ್ಬಿಟ್ಟು ಎ ಸಿ ನಾವು ಎ ಸಿ ಇವಾಗ ತುಂಬ ಸೆಕೆ, ಅದಕ್ಕೆ ನಾನು ಎ ಸಿ ಪ್ರಿಪೇರ್ ಮಾಡ್ತಾಯಿದ್ದೀನಿ 2-3 ಡೇಸಿಂದ. ಸೊ ನಮ್ಮ ರೂಮ್ ಆ್ಯಕ್ಚುಲಿ ಬಂತು ಸೊ ಇದು ಬಂದ್ಬಿಟ್ಟು ಮೈನ್ ರಿಸೆಪ್ಷನ್ ಇದು. ಸೊ ರಿಸೆಪ್ಷನ್ ಇಲ್ಲಿಂದ ಸೊ ನಾನು ರೂಮ್ ನೋಡ್ಕೊಂಡ್ರೆ ಬೆಡ್ಡು ನೋಡಿ ಸುಮ್ಮನೆ ನನ್ನ ಬೆಡ್ ಇದೆ, ನಾನು ಸ್ಟೇ ಮಾಡ್ತಾರೆ ಅಂದ್ಬಿಟ್ಟು. भाई लाइट डालेगा, लाइट है वाला लाइट हाँ ओके ठीक है ಆ್ಯಕ್ಚುಲಿ ನನ್ನ ಬೆಡ್ ಬಂದ್ಬಿಟ್ಟು ನಾನು ಇಲ್ಲಿ ಬೆಡ್. ಸೊ ಬೆಡ್ ನಂಬರ್ 1 ಈ ಥರ. ಸೊ ಇಲ್ಲಿಂದ ಸ್ಟೆಪ್ ತೆಗೆದು ಮೇಲೆ ಹೋಗಬೇಕು. ಸೊ ಎ ಸಿ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಎಕ್ಸ್ ಪ್ರೊವೈಡ್ ಮಾಡಿದ್ದಾರೆ, ಫ್ಯಾನ್ ಪ್ರೊವೈಡ್ ಮಾಡಿದ್ದಾರೆ. ಪರವಾಗಿಲ್ಲ. ಇನ್ ಕೇಸ್ ಆಫ್ ಎ ಸಿ ವರ್ಕ್ ಆಗಿಲ್ಲ ಅಂದರೆ ಸೊ ಫ್ಯಾನು ಕೂಡ ಇದೆ. ಓಕೆ ಚೆನ್ನಾಗಿ ಮತ್ತು ಇದರಲ್ಲಿ ಇಲ್ಲದೆ ನೋಡಿದರೆ ಬೆಡ್ಸ್ ಎಲ್ಲ. ಸೊ ಓಕೆ ಪರವಾಗಿಲ್ಲ, ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ವಾಶ್ರೂಮು ಎಲ್ಲ ಅಟ್ಯಾಚ್ ಪ್ರೊವೈಡ್ ಮಾಡಿದ್ರು. ನೋಡಿ ಆ್ಯಕ್ಚುಲಿ ವಾಶ್ರೂಮ್ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ನೋಡಿ ಬ್ಯಾಕ್ ಒಂದು ತೋರಿಸ್ತೀನಿ. ವೆಲ್ ಮೇಂಟೈನ್ಸ್ ಗುರು. ಓಕೆ ಪರವಾಗಿಲ್ಲ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮೇಂಟೆನ್ಸ್. ಓಕೆ ಪರವಾಗಿಲ್ಲ. ಇಲ್ಲಿಂದ ನೋಡ್ಕೊಂಡ್ರೆ ನನ್ನ ರೂಮ್ ಬಂದುಬಿಟ್ಟು ಬೆಡ್ ನೋಡಿ ಈ ಥರ ನನ್ನ ಬೆಡ್ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಲಾಕರು. ಸೊ ನಮ್ಮ ಲಾಕರ್ ಐತಿ, ಇಲ್ಲಿ ಲಾಕರ್ ಕೊಟ್ಟಿದ್ದಾರೆ ಕೆಳಗಡೆ ಲಾಕರು ಈ ಥರ ಬೆಡ್ ನೋಡಿದ್ರೆ. ಅಲ್ಲಿ ಬಂದು ರೈಲ್ವೆ ಸ್ಟೇಷನ್ ನೋಡಿ, ಯಾವಾಗೂ ನಮ್ಮ ಬಾವುಟ ಆಡ್ತಾನೆ ಇರುತ್ತೆ. ಎಲ್ಲಿ ನೋಡಿದ್ರೆ ಕ್ಯಾಪಿಟಲಲ್ಲಿ ಪ್ರತಿಯೊಂದು ಹತ್ರ ನೋಡಿ ಈ ಥರ ಬಾವುಟ ಇರುತ್ತೆ. ಸೊ ಅದು ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಮೇನ್ ಜಂಕ್ಷನ್ ಇದೆ, ರಾಯ್ಪುರ್ ಮೇನ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಇದು. ನಿಮಗೆ ನಾಳೆ ತೋರಿಸ್ತೀನಿ ಹೊರಗಡೆ ಹೋಗ್ಬಿಟ್ಟು. ಹಾಯ್ ಬ್ರೋ, ವಾಟ್ ಈಸ್ ದ ಫೇಮಸ್ ಫುಡ್ ಇನ್ ರಾಯ್ಪುರ್? ಸಮೋಸಾ. ಸಮೋಸಾನಾ? ಗಿವ್ ಮಿ 1 ಪ್ಲೇಟ್. ಯಾ 1 ಪ್ಲೇಟ್ ಗಿವ್. असली मोटी बना हाँ 1 प्लेट. ಸೊ ಸಮೋಸಾ, ಚಟ್ನಿ, ಕಾರ್ಡು. ಥ್ಯಾಂಕ್ ಯು. ಇದೆ ನೋಡಿ ಆ್ಯಕ್ಚುಲಿ ನೋಡಿ ಈ ಥರ ಹಾಕಿದ್ದಾರೆ. ಸೊ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಬಂದ್ಬಿಟ್ಟು ರಾಯ್ಪುರ್ ಛತ್ತೀಸ್ಗಢ ಕ್ಯಾಪಿಟಲ್ ಅಲ್ಲಿ ಬಂದ್ಬಿಟ್ಟು ತುಂಬ ಫೇಮಸ್ ಅಂತಿದ್ದು ಈ ಥರ ಸ್ನೇಹಿತರೆ. ನೋಡಿ ಆ್ಯಕ್ಚುಲಿ ಬಂದ್ಬಿಟ್ಟು ಸಮೋಸ ಈ ಥರ ನಾವು ಮಾಮೂಲಿ ತಿಂತೀವಲ್ಲ, ಇಲ್ಲಿ ಬಂದ್ಬಿಟ್ಟು ಒಂಥರ ಸ್ಪೆಷಲ್. ಇಲ್ಲಿ ಸಮೋಸ ಹೆಂಗಿದೆ ನೋಡಿ, ಇಲ್ಲ ಸಾಂಬಾರು ಹಾಕಿ ಕಾರ್ಡು ಚಟ್ನಿ ಎಲ್ಲ ಹಾಕಿದ್ದಾರೆ. ತುಂಬ ಟೇಸ್ಟ್ ಇದೆ ನಿಜವಾಗ್ಲೂ ಗೊತ್ತಾ. ನಾನು ಈ ಥರ ತಿಂದಿರಲಿಲ್ಲ. ಬಟ್ ಇದು ಬಂದ್ಬಿಟ್ಟು ರಾಯ್ಪುರಲ್ಲಿ ಛತ್ತೀಸ್ಗಢ ತುಂಬ ಫೇಮಸ್ ಫುಡ್ಡು. ತುಂಬ ಸ್ಪೈಸಿ ಇದೆಯಾ ನೈಸ್.